ಶ್ರೀ ಮಹಾತಪಸ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಸಂಸ್ಥೆಯ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಬೆಂಬಲ ಇರಲಿ. ಆತ್ಮೀಯ ಬಂಧುಗಳೇ, ಈ ಹಿಂದಿನ ವಿಡಿಯೋದಲ್ಲಿ ವಾರಣಾಸಿಯನ್ನು ಯಾವ ಪ್ರಯಾಣದ ಮಾರ್ಗದಿಂದ ತಲುಪಿದರೆ ಸೂಕ್ತ, ಯಾವ ಪ್ರಯಾಣದ ಮಾರ್ಗದಿಂದ ತಲುಪುವುದು ಉತ್ತಮ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಆದರೆ ಈ ಭಾಗದಲ್ಲಿ ನಿಮ್ಮ ಕಾಶಿ ಪ್ರಯಾಣದಲ್ಲಿ ನಿಮ್ಮ ಲಗೇಜಿನ ತಯಾರಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ಅಂದರೆ ಎಷ್ಟು ಲಗೇಜು ಕಡಿಮೆ ಪ್ರಮಾಣದಲ್ಲಿರುತ್ತೋ ಅಷ್ಟು ಪ್ರಯಾಣ ಆರಾಮದಾಯಕವಾಗಿರುತ್ತೆ ಎಂದು. ಹಾಗಾದರೆ ನಿಮ್ಮ ಪ್ರಯಾಣದ ಲಗೇಜು ಈ ಕೆಳಕಂಡಂತೆ ಇರಲಿ. ದೈನಂದಿನ ಬಳಕೆಗೆ ಬೇಕಾಗುವಂತಹ ಎಲ್ಲ ರೀತಿಯ ಬಟ್ಟೆಗಳನ್ನು ತಪ್ಪದೆ ನೆನಪು ಮಾಡಿಕೊಂಡು ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ, ಹಾಗೂ ವಿಶೇಷ ಉಡುಪುಗಳನ್ನು, ವಿಶೇಷ ಬಟ್ಟೆಗಳನ್ನು ಪ್ಯಾಕ್ ಮಾಡಿ, ಅದು ಕೂಡ ಒಂದು ಚಿಕ್ಕ ಬ್ಯಾಗ್ನಲ್ಲಿ ನೀವು ರೆಡಿ ಮಾಡಿ. ತದನಂತರ ಪ್ರತಿನಿತ್ಯ ದಿನ ಬಳಕೆಗೆ ಬಳಸುವಂತಹ ವಸ್ತುಗಳಾದಂತಹ ನಿಮ್ಮ ಸೋಪ್, ಬ್ರಷ್ ಅಥವಾ ಇತ್ಯಾದಿ ವಸ್ತುಗಳನ್ನು ಕೂಡ ನೆನಪಿನಿಂದ ಎತ್ತಿಟ್ಕೊಳ್ಳಿ. ನೀವು ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಕಾಶಿ ಪ್ರಯಾಣವನ್ನು ನಾನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಈ ನಾನು ಹೇಳುವಂತಹ ಕೆಲವು ಬಟ್ಟೆಗಳನ್ನು ತಪ್ಪದೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಕಾರಣ ಅಲ್ಲಿ ವಿಪರೀತವಾದಂತಹ ಚಳಿ ಇರುತ್ತೆ. ಹಾಗಾಗಿ ಉತ್ತಮವಾದಂತಹ ಸ್ವೆಟರನ್ನು, ಶಾಲನ್ನು ಮತ್ತು ಜರ್ಕಿನನ್ನು ಹಾಗೂ ಇತ್ಯಾದಿ ಚಳಿಯನ್ನು ತಡೆಯುವಂತಹ ಬೆಚ್ಚನೆಯ ಉಡುಪನ್ನು ನೀವು ನಿಮ್ಮ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು. ಇದರ ಜೊತೆಗೆ ಸಣ್ಣ ಮಕ್ಕಳೇನಾದರೂ ಅಥವಾ ವೃದ್ಧರು, ಹಿರಿಯರು, ವಯಸ್ಸಾದವರು ಏನಾದರೂ ಬರ್ತಾ ಇದ್ರೆ ಮರೆಯದೆ ಹಾಗೆ ಅವರಿಗೆ ಕೈಗೆ ಮತ್ತು ಕಾಲಿಗೆ ಸಾಕ್ಸನ್ನು ತೆಗೆದುಕೊಳ್ಳೋದನ್ನು ನೀವು ಮರಿಬಾರ್ದು. ಕಾರಣ ಈಗಾಗಲೇ ಹೇಳಿದಾಗೆ ತುಂಬನೇ ಚಳಿಯ ವಾತಾವರಣ ಅಲ್ಲಿ ಇರುತ್ತೆ. ಇದರ ಜೊತೆಗೆ ನಿಮ್ಮ ಲಗೇಜ್ನಲ್ಲಿ ಬಹಳ ಮುಖ್ಯವಾಗಿ ಇರಲೇಬೇಕಾದಂಥ ವಸ್ತು ಅಂತಂದರೆ ನಿಮ್ಮ ದೈನಂದಿನ ಔಷಧಿಗಳು. ನೀವು ಪ್ರತಿನಿತ್ಯ ಏನಾದರೂ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದರೆ, ಉದಾಹರಣೆಗೆ BP, ಶುಗರ್ ಇತ್ಯಾದಿ ಯಾವುದೇ ಔಷಧಿಗಳನ್ನು ನೀವು ತೆಗೆದುಕೊಳ್ತಾ ಇದ್ದರೆ ಅದನ್ನು ನೀವು ಮರೆಯದೆ ಒಂದು ಸಣ್ಣ ಬ್ಯಾಗ್ನಲ್ಲಿ ಹಾಕ್ಕೊಳ್ಬೇಕು. ಇದರ ಜೊತೆಗೇ ತುರ್ತು ಔಷಧಿಗಳನ್ನು ನೀವು ಮರೀದೇ ಖರೀದಿ ಮಾಡಬೇಕು. ತುರ್ತು ಔಷಧಿಗಳಂತಂದರೆ ಇದ್ದಕ್ಕಿದ್ದಾಗಿ ಜ್ವರ ಬಂದರೆ, ಶೀತ ಆದರೆ, ನೆಗಡಿ ಆದರೆ ಅಥವಾ ಮೈಕೈ ನೋವಾದರೆ ಇವುಗಳಿಗೆ ನೀವು ಸೂಕ್ತವಾದಂಥ ಔಷಧಿಗಳನ್ನು ನಿಮ್ಮ ಪ್ರಯಾಣದ ಲಗೇಜ್ನಲ್ಲಿ ಮರೆಯದೇ ನೀವು ಪ್ಯಾಕ್ ಮಾಡಬೇಕಾಗತ್ತೆ. ತದನಂತರ ನೀವು ರೈಲ್ನಲ್ಲಿ ಪ್ರಯಾಣ ಮಾಡೋದು ಅಂತ ಏನಾದರೂ ನಿರ್ಧರಿಸಿದರೆ ಅದಕ್ಕೆ 3 ದಿನಕ್ಕೆ ಬೇಕಾಗುವಂತಹ ಲಘು ಉಪಹಾರದ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಕರ್ನಾಟಕದಿಂದ ರೈಲು ದಾಟಿ ಮುಂದೆ ಹೋದಾಗ ನಿಮಗೆ ಊಟಕ್ಕೆ ಸ್ವಲ್ಪ ತೊಂದರೆ ಆಗಬಹುದು. ಅಂದರೆ ನೀವು ಬಯಸಿದ ಹಾಗೆ ಊಟ ಮತ್ತು ತಿಂಡಿ ಸಿಗದೆ ಹೋಗಬಹುದು. ನಮ್ಮ ಊಟ ಮತ್ತು ಉಪಹಾರಕ್ಕೆ ಅನಾನುಕೂಲವಾಗಬಹುದು. ಹಾಗಾಗಿ ಅದಕ್ಕೆ ನಾವು ಮುಂಜಾಗ್ರತವಾಗಿ 3 ದಿವಸಕ್ಕೆ ಉಳಿಯುವಂತಹ ಈ ಚಟ್ನಿ ಪುಡಿಗಳು, ಚಪಾತಿ, ರೊಟ್ಟಿ ಅಥವಾ ಇನ್ಯಾವುದೇ ರೀತಿಯಾದಂತಹ ಉಪಹಾರಗಳನ್ನು ನಾವು ಸಿದ್ಧ ಮಾಡಿಕೊಂಡು ಇಟ್ಕೊಳ್ಳೋದು ಬಲು ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಇನ್ನು ವಿಮಾನದಲ್ಲಿ ಪ್ರಯಾಣ ಮಾಡ್ತೀರಿ ಅಂತಂದರೆ ಅದಕ್ಕೆ ಅಷ್ಟಾಗಿ ಏನು ಊಟದ ವ್ಯವಸ್ಥೆ ಬೇಕಾಗೋದಿಲ್ಲ. ಕಾರಣ ಕೇವಲ 2 ಗಂಟೆಯ ಪ್ರಯಾಣ ಆಗಿರುತ್ತೆ. ವಿಮಾನದಲ್ಲಿ ಏನಾದರೂ ನೀವು ಪ್ರಯಾಣ ಮಾಡ್ತೀನಿ ಅಂತ ನಿರ್ಧರಿಸಿದ್ರೆ ಬಹಳ ಗಮನ ಕೊಟ್ಟು ನೀವು ಆಲಿಸಬೇಕಾದಂಥ ವಿಚಾರ ಇದು. ಕಾರಣ ನೀವು ವಿಮಾನದಲ್ಲಿ ಪ್ರಯಾಣ ಮಾಡ್ತೀನಿ ಅನ್ನೋದಾದರೆ ಒಬ್ಬರಿಗೆ ಕೇವಲ 15 kg ತೂಕದ ಲಗೇಜ್ ಮಾತ್ರ ನಿಮಗೆ ಪ್ರವೇಶ ಇರ್ತದೆ. ಜೊತೆಗೆ 7 kg ಸಣ್ಣ ಬ್ಯಾಗನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗಬಹುದು. ಇದಕ್ಕೂ ಕೂಡ ಹೆಚ್ಚಿನ ತೂಕ ಏನಾದರೂ ನಿಮ್ಮ ಲಗೇಜ್ ತೂಗ್ತಾ ಇದೆ ಅಂತಂದರೆ 1 kgಗೆ ಹೆಚ್ಚಿಗೆ ದರವನ್ನು ನೀವು ಕೊಡಬೇಕಾಗತ್ತೆ. ಅದಕ್ಕಾಗಿ ನೀವು ಪ್ಯಾಕ್ ಮಾಡಿದ ನಂತರ ಒಂದು ಸಾರ್ತಿ ಮನೆಯಲ್ಲಿ ನಿಮ್ಮ ಲಗೇಜಿನ ತೂಕವನ್ನು ನೀವು ಮಾಡ್ಕೋಬೇಕು. ಇದು ವಿಮಾನ ಪ್ರಯಾಣ ಮಾಡುವವರಿಗೆ ಮಾತ್ರ ಆಗಿರುತ್ತೆ. ಕೇವಲ 15 kg ಒಂದು ದೊಡ್ಡ ಬ್ಯಾಗ್
ಮತ್ತು 7 ಕೆಜಿಯ ಒಂದು ಸಣ್ಣ ಬ್ಯಾಗನ್ನು ಮಾತ್ರ ವಿಮಾನದಲ್ಲಿ ನಿಮಗೆ ಅವಕಾಶ ನೀಡ್ತಾರೆ. ಹಾಗೂ ವಿಮಾನದಲ್ಲಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಕೆಲವು ವಸ್ತುಗಳನ್ನು ಖಂಡಿತವಾಗಿ ನಿಷೇಧಿಸಲಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ನೀವು ತೆಗೆದುಕೊಂಡು ಹೋಗಬಾರದು. ಉದಾಹರಣೆಗೆ ಚಾಕು, ಬ್ಲೇಡ್, ಟೇಪು ಇತ್ಯಾದಿ ಚೂಪಾದ ವಸ್ತುಗಳು ಹಾಗೂ ಬೆಂಕಿ ಬರುವಂಥ ವಸ್ತುಗಳು ಹಾಗೂ ಅಪಾಯವನ್ನು ಸೃಷ್ಟಿಸಬಹುದಾದಂತಹ ವಸ್ತುಗಳು, ಈ ಥರ ಯಾವುದೇ ವಸ್ತುಗಳನ್ನು ನೀವು ವಿಮಾನದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ. ಅದನ್ನು ನೀವು ಮರೆಯದೆ ಗಮನಿಸಬೇಕು. ಹೀಗೆ ಇಷ್ಟೆಲ್ಲ ತಯಾರಿ ಆದ ನಂತರ ನಿಮ್ಮ ಲಗೇಜಿನ ತಯಾರಿ 90 ಭಾಗ ಮುಗಿದಾದ ನಂತರ ಮತ್ತೊಂದು ಸಾರ್ತಿ ಎಲ್ಲವನ್ನ ಸರಿಯಾಗಿ ಗಮನಿಸಿ, ಯಾವುದಾದರೂ ವಸ್ತುಗಳನ್ನು ಬಿಟ್ಟಿದ್ರೆ ಅದನ್ನು ಮತ್ತೆ ನಿಮ್ಮ ಲಗೇಜ್ನಲ್ಲಿ ಪ್ಯಾಕ್ ಮಾಡ್ಕೊಳ್ಳಿ. ಆದಷ್ಟು ಕಡಿಮೆ ಲಗೇಜನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಪ್ರಯಾಣ ಸುಖಕರವಾಗಿರ್ತದೆ. ಈಗ ಬಹುಶಃ ನಿಮ್ಮ ಎಲ್ಲ ಕಾಶಿ ಯಾತ್ರೆಯ ಲಗೇಜು ಸಿದ್ಧ ಆಗಿದೆ ಅಂತ ಭಾವಿಸ್ತೀನಿ ಅಲ್ವಾ? ಹಾಗಾದರೆ ಈಗ ಮನಸಾರೆ ಭಕ್ತಿಯಿಂದ, ಬಹಳನೇ ಭಕ್ತಿಯಿಂದ ಕಾಶಿ ವಿಶ್ವನಾಥನಿಗೆ ಒಂದು ಅನಂತ ಕೋಟಿಯ ಧನ್ಯವಾದಗಳನ್ನು ಅರ್ಪಿಸಿ, ನಾನು ನಾಳೆ ಕಾಶಿ ಯಾತ್ರೆಯನ್ನು ಪ್ರಯಾಣಿಸ್ತಾ ಇದ್ದೇನೆ, ನನಗೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿ, ನಾಳೆಯ ವಿಡಿಯೋದಲ್ಲಿ ನೀವು ಕಾಶಿಯನ್ನು ತಲುಪಿದ ಮೇಲೆ ನಿಮ್ಮ ವಸತಿ ಹಾಗೂ ದೇವರ ದರ್ಶನ ಇತರೆಯ ಮುಖ್ಯವಾದ ಮಾಹಿತಿಗಳನ್ನು ನಾವೆಲ್ಲ ಪಡೆಯೋಣ. ಧನ್ಯವಾದಗಳು. ಹಾಗೂ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.